ಮತ್ತೆ ಕುಸಿದ ಚಿನ್ನ ಬೆಳ್ಳಿ ಬೆಲೆ. ಗೋಲ್ಡ್ ಸಿಲ್ವರ್ ಪ್ರೈಸ್ ಡ್ರಾಪ್. ಬೆಳ್ಳಿ ಬೆಲೆ ಬರೋಬ್ಬರಿ 40,000 ಕುಸಿತ. ಚಿನ್ನದ ದರವು ಇಳಿಕೆ. ಅಚ್ಚರಿಯ ಬೆಳವಣಿಗೆಗೆ ವ್ಯಾಪಾರಿಗಳು ಶಾಕ್ ಆಗಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ದಿನನಿತ್ಯ ಏರಿಳಿತಗಳು ಆಗುತ್ತಲೇ ಇರುತ್ತವೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ ಮತ್ತು ಯುಎಸ್ ಫೆಡರಲ್ ರಿಸರ್ವ್ ಬಡ್ಡಿ ದರ ಏರಿಕೆಯ ಬಗ್ಗೆ ಊಹಾಪೋಹಗಳ ನಡುವೆ ಚಿನ್ನದ ಹೊಳಪು ಮತ್ತೊಮ್ಮೆ ಮಸುಕಾಗಿರುವಂತೆ ಕಾಣುತ್ತದೆ. ಭಾರತೀಯ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ಸತತ 3ನೇ ವಹಿವಾಟಿನ ದಿನವೂ ಕುಸಿದಿವೆ. ಚಿನ್ನ ಮಾತ್ರವಲ್ಲ, ಬೆಳ್ಳಿ ಬೆಲೆಗಳು ಕೂಡ ಕುಸಿದಿದೆ. ಇನ್ನು ಬೆಳ್ಳಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಗಣನೀಯ ಕುಸಿತ ಕಂಡು ಬಂದಿದ್ದು, ಕಳೆದ 20 ದಿನಗಳಲ್ಲಿ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 40,000 ರೂಪಾಯಿ ಕುಸಿತ ಕಂಡಿದೆ. ಇದು ವ್ಯಾಪಾರಿಗಳು ಮತ್ತು ಗ್ರಾಹಕರ ನಡುವೆ ಬೆರಗು ಮೂಡಿಸಿದ್ದು, ನಿನ್ನೆ ಒಂದೇ ದಿನದಲ್ಲಿ ಬೆಳ್ಳಿ ಬೆಲೆ ಕೆಜಿಗೆ 4,400 ರೂಪಾಯಿಯಷ್ಟು ಕುಸಿತವಾಗಿದೆ ಎಂದು ಮಾರುಕಟ್ಟೆಯ ಮೂಲಗಳು ತಿಳಿಸಿವೆ. 20 ದಿನಗಳ ಹಿಂದೆ ಬೆಳ್ಳಿ ಬೆಲೆ 1 ಕೆಜಿಗೆ 2,74,000 ರು ಇತ್ತು. ಈಗ ಅದು 1 ಕೆಜಿಗೆ 2,34,000ಕ್ಕೆ ಇಳಿದಿದೆ. ಈ ಅಚ್ಚರಿಯ ಕುಸಿತದಿಂದಾಗಿ ಬೆಳ್ಳಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕ ಮಂದಗತಿ ಕಂಡುಬಂದರೂ ಈಗ ಮಾರುಕಟ್ಟೆಯಲ್ಲಿ ಪುನರ್ಜೀವನದ ಲಕ್ಷಣಗಳು ಕಾಣಿಸುತ್ತಿವೆ. ಬೆಲೆ ಕುಸಿತದಿಂದಾಗಿ ಹೂಡಿಕೆದಾರರು ಮತ್ತು ಗ್ರಾಹಕರು ಮತ್ತೆ ಮಾರುಕಟ್ಟೆಯತ್ತ ಆಕರ್ಷಿಸುತ್ತಿದ್ದಾರೆ. ಬೆಳ್ಳಿ ಬೆಲೆ ಶೀಘ್ರದಲ್ಲೇ ಸುಧಾರಿಸುವ ನಿರೀಕ್ಷೆಯಲ್ಲಿ ವ್ಯಾಪಾರಿಗಳು ಉತ್ಸಾಹದಿಂದಿದ್ದಾರೆ. ವಿಶ್ಲೇಷಕರ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ಥಿರವಾಗಿರುವುದು ಮತ್ತು ಆರ್ಥಿಕ ಅನಿಶ್ಚಿತತೆಗಳು ಬೆಳ್ಳಿ ಬೆಲೆಯ ಮೇಲೆ ಪ್ರಭಾವ ಬೀರಿವೆ. ಜೊತೆಗೆ ವಿದ್ಯಮಾನಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗುತ್ತಿರುವುದು ಮತ್ತು ಸರಬರಾಜು ಸರಿಯಾಗಿರುವುದು ಕೂಡ ಕುಸಿತಕ್ಕೆ ಕಾರಣವಾಗಿದೆ ಎನ್ನಲಾಗ್ತದೆ. ಆದರೆ ದೀರ್ಘಕಾಲದಲ್ಲಿ ಬೆಳ್ಳಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.